ಅಂದರೆ ಬರೀ ಶಿಫಾರಸು ಮಾಡುವಂಥ ಹಂತಕ್ಕೆ ನಿಂತು ಬಿಡ್ತದ ಅಥವಾ ಮುಂದಿನ ಅದು ನಮ್ಮ ಡ್ಯೂಟಿ ಅಲ್ಲ, ಅದು ನಮ್ಮದು ಶಿಫಾರಸು ಮಾಡೋದು ಅಷ್ಟೇ ಡ್ಯೂಟಿ. ಮಾಡಬೇಕಾದ ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು, ಅದು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ. ಸೊ ಇಂಥ ಭಾಳಷ್ಟು ಈಗಲೇ ರಿಕಮೆಂಡ್ ಮಾಡಿದ್ರಿ, ಕೆಲವು ಮಾಡಿದ್ದಾರೆ, ಇನ್ನು ಕೆಲವು ಪೆಂಡಿಂಗ್ ಇದಾವೆ, ಮಾಡಿದ್ರೆ ಒಳ್ಳೆಯದು. ಹೌದು, ಅಲ್ಲಿ ಲೆಕ್ಕಾಚಾರ ತಪ್ಪಿರ್ಬೋದು, ಅಸೆಸ್ಮೆಂಟ್ ಮಾಡಲಿಕ್ಕೆ ಆಗಿಲ್ಲ ಬಹುಶಃ. ಯಾವುದು ಏನೋ ಅಂತ ಮಾಡಲಿಕ್ಕೆ ನಾವು ಫೇಲ್ ಆಗಿದ್ದೀವಿ, ಅದಕ್ಕೆ ಈ ರಿಸಲ್ಟ್ ಬಂದಿದೆ. ಗೊತ್ತಿಲ್ಲ, ಅಲ್ಲಿ ಸ್ಟಡಿ ಮಾಡ್ಬೇಕು, ಯಾಕಂದ್ರೆ ನಾವು ಅಲ್ಲಿ ಅದರಿಂದ ಭಾಳ ದೂರ ಇದ್ದೀವಿ. ಈ ಬಾರಿ ನಿರೀಕ್ಷೆ ಬಿಹಾರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ಏನು ಇಂಥ ಆಸೆ ಭಾಳಷ್ಟು ಆಸೆ ಇಟ್ಕೋತಿದ್ರಿ ಎಲ್ಲರೂ. ಹರಿಯಾಣದಲ್ಲಿ ಕೂಡ ನಾವು ಭಾಳ ಹತ್ತಿರದಿಂದ ಸೋತೀವಿ. ಸೊ ಕೆಲವು ರಾಜ್ಯದಲ್ಲಿ ಭಾಳ ಹತ್ತಿರದಿಂದ ಸೋತೀವಿ, ಕೆಲವ್ರನ್ನ ಭಾಳ ಇದೆಲ್ಲ ಆಗೋದು ಚುನಾವಣೆಯಲ್ಲಿ ಎಲ್ಲ ನಡೆಯುವಂಥ ವ್ಯವಸ್ಥೆ ಅಷ್ಟೇ. ಇವಿಎಂ ಬಗ್ಗೆನೂ ಸಾಕಷ್ಟು ಆರೋಪಗಳು ಬರ್ತಿದೆ. ಅದು ಇದೆ, ಮೊದಲಿದ್ದೇ ಇದೆ, ಕೊನೆವರೆಗೆ ಇದ್ದೇ ಇರೋದು. ಇವಿಎಂ ಬಗ್ಗೆ ಯಾವಾಗಲೂ ಡೌಟ್ಫುಲ್ ಇದ್ದೇ ಇದೆ. ಅದನ್ನು ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಪಡಿಸುವವರೆಗೆ ಇದು ಡೌಟ್ಫುಲ್ ಇರುವವರೆಗೆ. ನೋಡಿ, ಸ್ಟಾರ್ಟಿಂಗಿಂದ ಅದ್ರ ಬಗ್ಗೆ ಎಲ್ಲರೂ ಡೌಟ್ ಮಾಡ್ತಿದ್ದಾನೆ. ಅದನ್ನು ಸ್ಪಷ್ಟೀಕರಣ ಕೊಡೋದು ಅದು ಆಗೋದಿಲ್ಲ ಅನ್ನೋದನ್ನು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಸ್ಪಷ್ಟಪಡಿಸಿದಾಗ ಅದಕ್ಕೊಂದು ಕ್ಲಾರಿಟಿ ಇಲ್ಲ. ಅಂದ್ರೆ ನನಗೆ ಈ ರೋಗ ಇದೆ, ಇದು ರೋಗ ಇದೆ, ಅದು ವಾಸಿ ಆಗೋಲ್ಲ ಅಂತ ಹಂಗೆ ಇದು ಅದನ್ನು ಸಹ ಸ್ಪಷ್ಟೀಕರಣ ನೀಡೋರು ಯಾರೇ ಚುನಾವಣಾ ಆಯೋಗ, ಅವ್ರ ಮೇಲೆ ಸರ್ಕಾರ ಇದೆ, ಅವರೇ ಅದಕ್ಕೆ ಒಂದು ಇತಿಶ್ರೀ ಹಾಡಬೇಕಂತ. ರಾಜ್ಯ ಬಿಜೆಪಿ ನಾಯಕರು ಇದೇ ಒಂದು ಫಲಿತಾಂಶ ಕರ್ನಾಟಕದಲ್ಲಿ 28ಕ್ಕೆ ಮರುಕಳಿಸ್ತಾರೆ. ಅದು ನೋಡೋಣ, ಇನ್ನೂ ದೂರ ಇದೆ, 30 ತಿಂಗಳಿದೆ ಇನ್ನು. ಆವಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಅಷ್ಟು ದೂರಿಂದ ಈಗ ಚರ್ಚೆ ಮಾಡೋದು ಅನಾವಶ್ಯಕ.